ಅಂದರೆ ಯಾರು ಅವರು ಏನು ಅಂತೇಳ. ಅದಕ್ಕಾಗಿ ಈ ನೆಲೆಗಟ್ಟಿನೆಲ್ಲ ಇವ ಸಂಸತ್ತಿನಲ್ಲಿ ಭಾಳ ಡೀಪ್ ರೂಟೆಡ್ ಡಿಸ್ಕಷನ್. ಅದರಲ್ಲೂ ವಿರೋಧ ಪಕ್ಷಗಳು ಪೂರ್ತಿಯಾಗಿ ಆಡಳಿತಾರೂಢ ಪಕ್ಷ BJPಗೆ ಜಬರ್ದಸ್ತಾಗಿ ತಮ್ಮ ಮಾತುಗಳನ್ನು ಮಾತಾಡಿದ್ದಾರೆ. ಮಾತಾಡೋದಷ್ಟೇ ಅಲ್ಲ, ಕಾರ್ಯಕ್ಕೆ ಬರಬೇಕು ಅಂತ ಒತ್ತಡ ಇರ್ತಾ ಇದ್ದಾರೆ. ಅದು ಬರೋದು ಯಾವಾಗ? ಈಗಿನ ಪರಿಸ್ಥಿತಿ ನೋಡಿದರೆ ಮೋಸ್ಟ್ ಪ್ರಾಬಬ್ಲಿ ಯಾವ ಆಗಲಿಕ್ಕಿಲ್ಲ. ಮತ್ತು ಈಗ ಹೇಳಿದ್ದು ನೀವು ಮನೆಯಾಗ 1,20,1,20 ಕೋಟಿ ರೂಪಾಯಿಗಳನ್ನು 1,20,000 ಕೋಟಿ ರೂಪಾಯಿಗಳನ್ನು ಏನಪ್ಪ ಅಂದರೆ ಬರೀ ಮನೆಯಾಗಕ್ಕೆ ಹಿಂದಿಟ್ಟಿದ್ರು ಮನಮೋಹನ್ ಸಿಂಗ್. ಈಗ ಕೇವಲ 86,000 ಕೋಟಿ ರೂಪಾಯಿ. ಅದರಲ್ಲಿ ಪೂರ್ತಿ ಖರ್ಚು ಆಗೋದೇ ಇಲ್ಲ. ಮತ್ತು ಅದು ಇವತ್ತು ಹೇಗಾಗಿದ್ದಾವಪ್ಪ ಅಂತಂದರೆ ಇವು ಮನೆಯಾಗಗಳು ಅಲ್ಲೇ ಕಾರ್ಮಿಕ ದುಡಿಸಿದ್ರು ಹೆಚ್ಚಿಗೆ ಅಲ್ಲಿ ಯಂತ್ರಗಳು ದುಡಿತಾ ಇದ್ದೇವೆ. ಯಾಕಂದ್ರೆ ಈ ಒಂದು 10 ಜನ ಕಾರ್ಮಿಕ ದುಡಿ ಕೆಲಸವನ್ನು ಒಂದೇ ಯಂತ್ರ ಮಾಡಿ ಮುಗಿಸೋದು, ಅದು ಒಂದಿಷ್ಟು ಸಮಯದಲ್ಲಿ ಮುಗಿಸೋದ್ರಿಂದಾಗಿ ಅಲ್ಲೂ ಸಹಿತ ಮೋಸ ಆಗ್ತಾಯಿದೆ ಆ ರೈತರಿಗೆ, ದುಡಿಯೋರಿಗೆ, ಕೂಲಿಕಾರರಿಗೆ. ಮನೆರಾಗದಲ್ಲಿ ಮೋಸ, ಇಲ್ಲಿ ಬದುಕುಗಳು ಮೋಸ. ಮನೆರಾಗ ಹೆಚ್ಚಿನ ಉದ್ಯೋಗ ಕೊಡುವಂಥ ಒಂದು ಕ್ಷೇತ್ರದ್ದು 150 ದಿನ ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ. ಇವತ್ತು 150 ಅಲ್ಲ, ಇವತ್ತು 80, 70 ದಿನಕ್ಕೆ ಬಂದಂಥ ಒಬ್ಬ ರೈತನ ದಿನದ ಪಗಾರ ಎಷ್ಟು ಬರೀ 27 ರೂಪಾಯಿ ಆಗಿದೆ. ಇದು ಸ್ವತಃ ನೀತಿ ಆಯೋಗ ಒಪ್ಕೊಂಡಂಥದ್ದು, ನಾವು ಹೇಳುವಂಥ ಅಲ್ಲ ಇವೆಲ್ಲ. ಮತ್ತು ಒಬ್ಬ ರೈತನ ವಾರ್ಷಿಕ ಆದಾಯ ಅಲ್ಲ, ತಿಂಗಳ ಆದಾಯ ಎಷ್ಟು? 3,000 ರಿಂದ 4,000, 5,000 ಅಷ್ಟು. ಪಂಜಾಬ್ದಲ್ಲೇ ಹರಿಯಾಣದಲ್ಲಿ ಒಂದಿಷ್ಟು ಚೆನ್ನಾಗಿದೆ, ಇಲ್ಲಂತಲ್ಲ. ಆದರೆ ಎಷ್ಟು ಅಲ್ಲಿ ಆದರೂ ಭಾಳಪ್ಪ ಅಂದ್ರೆ ತಿಂಗಳಿಗೆ 10-12 ಸಾವಿರ ರೂಪಾಯಿ ಬರ್ಬೋದು ಅವ್ರಿಗೆ. ಎಷ್ಟು ಒಂದು ಅವರೇಜ್ ತೆಗೆದಾಗ. ಅದ್ರ ಉಳಿದ ಕಡೆ 3-4, 5 ಆದರೆ ಭಾಳ ಆಯಿತು. ಇದನ್ನು ಬದುಕಿ ಕಟ್ಕೊಳ್ತಾರೆ ಅವರು. ಇದ್ರ ಬಗ್ಗೆ ಯಾಕೆ ಚಿಂತನೆ ಇಲ್ಲ? ನಾವು ಇವತ್ತು ಹೇಳೋದಾಯ್ತು, ಘೋಷಣೆ ಮಾಡ್ತೀವಿ ವಿಕಸಿತ ಭಾರತ, ಆ ಭಾರತ. ಇವತ್ತಂತೆ ಜೋರು ಮಾತಾಡ್ತಾ ಇದ್ದಾರೆ ನಮ್ಮ ಮೋದಿಯವರು. ಈ ವಿಕಸಿತ ಭಾರತ ಇವತ್ತು ನೋಡ್ರಿ, ವಿಕಸಿತ ಭಾರತದ ಬಗ್ಗೆ ಏನಾಗಿದೆ ಅಂತಾರಾಷ್ಟ್ರೀಯ ಮಾಡೋದಲ್ಲ. ಅಮೇರಿಕ ಇದ್ದಿದ್ದು ಇವ್ರನ್ನ ಕೈಗೆ ಕೋಳ ಹಾಕಿ, ಕಾಲಿಗೆ ಚೈನ್ ಹಾಕಿ ಕಳಿಸ್ತಾ ಇದ್ದಾರೆ, ಹೊರಗೆ ಹಾಕ್ತಾ ಇದ್ದಾರೆ. ಇದು ನಮಗಿದ್ದಂಥ ಒಂದು ಮರ್ಯಾದೆ ಅಂತಾರಾಷ್ಟ್ರೀಯ ಮಾಡೋದಿಲ್ಲ. ಇದನ್ನು ನಾವು ಮರ್ಯಾದೆಯಲ್ಲಿ ದಾಖಲಿಸಬೇಕಾಗಿದೆ. ಒಂದು ವೇಳೆ ನಾವು ಪ್ರಬಲರಿದ್ದೀರ ಹೋಗ್ರಿ, ನಿಕರಾಗುವಂಥ ಅಲ್ಲಿ ಸಣ್ಣ ದೇಶಗಳು ಅವರಿಂದ ತಮ್ಮ ವಿಮಾನ ಕಳಿಸಿದರು ಕರ್ಕೊಂಡು ಬರಲಿಕ್ಕೆ. ಈ ಒಂದು ಹೊರಗೆ ಹಾಕಿದಂಥ ಅಮೆರಿಕದಿದ್ದಂಥ ಅವ್ರ ದೇಶದ ನಾಗರಿಕರಿಗೆ, ನಮ್ಮ ನಾಗರಿಕರಿಗೆ ಏನಾಗಿದೆ ಇಲ್ಲ, ಅವರ ಸೈನಿಕ ವಿಮಾನದಲ್ಲಿ ಅವ್ರು ತಂದು ಬಿಡ್ತಾ ಇದ್ದಾರೆ, ಚೈನ್ ಹಾಕಿದ್ದಾರೆ, ಅಪಮಾನ ಮಾಡಿದ್ದಾರೆ, ದೊಡ್ಡ ಘೋರ ಅಪಮಾನ. ಇದರ ಬಗ್ಗೆ ಇಲ್ಲಿವರೆಗೆ ಮೋದಿಯವರು ಮೌನ ಮುರಿತಾ ಇಲ್ಲ. ವಿದೇಶಾಂಗ ಮಿನಿಸ್ಟರ್ ಏನು ಕಾನೂನು ಹಂಗಾದ್ರೆ ಅಂತ ಹೇಳ್ತಾ ಇದ್ದಾರೆ. ಏನಿದೆಲ್ಲ ನಾಚಿಕೆಡಿ ತೆಗೆದ ಒಂದು ರೈತರು ಕುಲ್ಲ